ನಮಸ್ಕಾರ ಮೇಡಮ್. ಮೇಡಮ್ ತಮ್ಮ ಹೆಸರು? ನನ್ನ ಹೆಸರು ಸವಿತಾ ಅಂತ. ಊರು? ಚಿತ್ರದುರ್ಗ. ಮೇಡಮ್ ನೀವು ನಮ್ಮ ನ್ಯೂ ಯಂಗ್ ಕ್ಯೂರ್ಸಲ್ಲಿ ತಗೊಳ್ತಾ ಇದ್ದೀರಲ್ಲ, ಹಾಂ ಸರ್, ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ತಗೊಂಡಿದ್ದೀನಿ. ಎಷ್ಟು ದಿವಸದಿಂದ ತಗೊಳ್ತಾ ಇದ್ರಿ ಮೇಡಮ್? 3 ತಿಂಗಳಿಂದ ತಗೊಂಡಿದ್ದೀನಿ ಸರ್. ತಮಗೆ ಏನು ತೊಂದರೆ ಆಗಿತ್ತು ಸ್ವಲ್ಪ ಡೀಟೇಲಾಗಿ ಹೇಳ್ಬೋದು? ಪ್ಯಾರಾಲಿಸಿಸ್ ಸ್ಟ್ರೋಕ್ ಆಗಿತ್ತು ಸರ್. ನಾನು ಬೆಡ್ ರಿಡನ್ ಆಗಿದೆ, ಎದ್ದೇಳಕ್ಕೆ ಆಗ್ತಿರ್ಲಿಲ್ಲ. ಈಗ ತಗೊಂಡಾಗಿಂದ ಸ್ವಲ್ಪ ವಾಕ್ ಮಾಡ್ತೀನಿ, ಅಂದರೆ ಬಸ್ ಹತ್ತಿ ಇಳಿಯಷ್ಟು ಮಟ್ಟಿಗೆ ಆಗಿದ್ದೀನಿ. ಮತ್ತೆ ಮೊದಲು ಬೇರೆ ಬೇರೆ ಯಾವ್ದಾದ್ರು ಪ್ರಾಡಕ್ಟ್ ತೊಗೊಂಡಿದ್ದೀರಿ? ಎಲ್ಲ ಪ್ರಾಡಕ್ಟು ತಗೊಂಡಿದ್ದೀನಿ ಸರ್, ಯಾವುದು ನನಗೆ ಸರಿ ಹೋಗಲಿಲ್ಲ. ಫುಡ್ ಸಪ್ಲಿಮೆಂಟ್ರಿ ಅಂತೂ ಭಾಳ ತಗೊಂಡಿದ್ದೆ, ಯಾವುದು ನನಗೆ ಸರಿ ಹೋಗಲಿಲ್ಲ. ಇದು ತಗೊಂಡಾಗಿಂದ ಸ್ವಲ್ಪ ನನಗೆ ತುಂಬಾ ಉತ್ತಮ ಆಗಿದೆ ಸರ್. ತುಂಬ ಚೆನ್ನಾಗಿದೆ ಪ್ರಾಡಕ್ಟ್. ಹಾಂ ಹಾಂ ಮೇಡಮ್, ಮತ್ತು ನೀವು ಬೇರೆ ಬೇರೆ ಔಷಧಿ ಬೇರೆ ಬೇರೆ ಇದಕ್ಕೆ ಸಾಧಾರಣ ಎಷ್ಟು ನೀವು ಖರ್ಚು ಮಾಡಿದ್ದೀರಿ? ನಾನು 20 ಸಾವಿರ ಗಟ್ಟಲೆ ಬರೀ ಪ್ರಾಡಕ್ಟ್ ತಗೊಂಡಿದ್ದೀನಿ ಸರ್. ನಾನು ಬೇರೆ ಬೇರೆ ಕಂಪ್ನಿದು? ಬೇರೆ ಬೇರೆ ಕಂಪ್ನಿದು ಫುಡ್ ಸಪ್ಲಿಮೆಂಟ್ರಿ ಅಂತೆ, ಪ್ರೋಟೀನ್ ಪೌಡ್ರ್ ಅಂತೆ, ಆಮೇಲೆ ಅಫ್ರೆಶ್ ಅಂತೆ, ಏನೇನು ಕೊಡ್ತಾರೋ ಎಲ್ಲ ತಗೊಂಡಿದ್ದೀನಿ ಸರ್. ನಾನು ಯಾವುದರಿಂದ ಗುಣ ಆಗಲಿಲ್ಲ? ಯಾವುದರಿಂದನೂ ಅಲ್ಲ, ಸ್ವಲ್ಪನೂ ಚೇತರಿಕೆನೇ ಕಾಣಲಿಲ್ಲ ನನಗೆ. ಇದರಿಂದ ನಿಮಗೆ ಚೇತರಿಕೆ ಕಂಡಿದೆ? ಹೌದು. ಮೊದಲು ಬೆಡ್ ರಿಟರ್ನ್ ಆಗಿದ್ದು ಎಷ್ಟು ಸಮಯದಿಂದ ಬೆಡ್ ರಿಟರ್ನ್ ಆಗಿದೆ ಮೇಡಮ್? 3 ವರ್ಷ ಇದ್ದೀನಿ ಸರ್ ನಾನು. 3 ವರ್ಷ ನೀವು? ಲಾಸ್ ಆಫ್ ಪೇ, ನಾನು ಗೌರ್ಮೆಂಟ್ ಅಫಿಷಿಯಲ್ ಆದರೆ ಲಾಸ್ ಆಫ್ ಪೇನಲ್ಲೇ ಮನೆಗಿದ್ದೆ ನಾನು. 3 ವರ್ಷದಿಂದ ನೀವು ಬೆಡ್ ರಿಟರ್ನ್ ಆಗಿದ್ರಿ. ಇದು ತಗೊಂಡು ಎಷ್ಟನೇ ದಿವಸಕ್ಕೆ ನೀವು ಬೆಡ್ಡಿಂದ ಎದ್ದಿದ್ದೀರಿ ಮೇಡಮ್? ನಾನು 1 ಮಂತ್ 20 ದಿವಸ ಇರ್ಬೋದು ಸರ್. ತಗೊಂಡು ಒಂದು 20 ದಿವಸಕ್ಕೇನೆ ನಾನು ಚೆನ್ನಾಗಾದೆ. ಅಂದರೆ ಚೆನ್ನಾಗಾದೆ ಅಂದರೆ ಫುಲ್ ಕ್ಯೂರ್ ಏನಾಗಿಲ್ಲ, ಒಟ್ಟು ಒಂದು ಹೆಜ್ಜೆನೂ ಇಡೋಕ್ಕಾಗ್ತಿರ್ಲಿಲ್ಲ. ಒಂದಷ್ಟು ದೂರ ನಡಿಬಲ್ಲೆ ನಾನೀಗ. ಹೌದು, 50% ಆಗಿದೆ. ಓಕೆ ಓಕೆ ಓಕೆ. ಹಾಗಿದ್ರೆ ಕ್ಯೂರ್ಸಲ್ಲಿ ಖಂಡಿತವಾಗಿ ಎಲ್ಲರೂ ತಗೋಬೋದು? ಚೆನ್ನಾಗಿದೆ ಸರ್, ಎಲ್ಲರೂ ತಗೋಬೋದು ಇದು. ಓಕೆ, ಅದಕ್ಕೊಂದು ಧನ್ಯವಾದ ಹೇಳ್ಬೋದಾ? ನಿಜವಾಗ್ಲೂ ತುಂಬ ಪ್ರಾಡಕ್ಟ್ಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್.